ನಮಸ್ಕಾರ ಎಲ್ಲರಿಗೂ. ಹೀಗೆ ಒಬ್ಬನು ಮರುಭೂಮಿಯಲ್ಲಿ ತನ್ನ ಒಂಟೆಯನ್ನು ಕರ್ಕೊಂಡು ಹೋಗ್ತಾ ಇರ್ತಾನೆ. ಅವನು ತುಂಬಾ ದೂರ ಪ್ರದೇಶಕ್ಕೆ ಹೋಗ್ತಾ ಇರೋ ಕಾರಣ ಅವನು ಅವಾಗವಾಗ ಅಲ್ಲಿ ರಾತ್ರಿ ಆದಾಗ ಅಲ್ಲಿ ಉಳ್ಕೊಂಡು ಮತ್ತೆ ಬೆಳಿಗ್ಗೆ ಆದ ತಕ್ಷಣ ಎದ್ದು ಆ ಒಂಟೆಗೆ ಸರಿಯಾಗಿ ನೋಡ್ಕೊಂಡು ಅವನು ಸ್ವಲ್ಪ ಊಟ ಎಲ್ಲ ಮಾಡಿ ಹಾಗೆ ಸ್ವಲ್ಪ ದೂರದ ಊರಿಗೆ ಹೋಗ್ಬೇಕು ಅಂತೇಳಿ ಆ ತರ ಅವನು ಹೋಗ್ತಾ ಇರ್ತಾನೆ ಮರುಭೂಮಿಯಲ್ಲಿ. ಹಾಗೆ ಹೋಗುವಾಗ ಅದು ಏನಾಗ್ತಾ ಇರುತ್ತೆ, ದಿನ ರಾತ್ರಿ ಬಂದಾಗ ಅವನು ಯಾವ್ದಾದ್ರು ಒಂದು ಚೆನ್ನಾಗಿರೋ ಪ್ರದೇಶವನ್ನ ಹುಡುಕಿ ಅವನ ಹತ್ರ ಒಂದು ಮೆಟಲ್ ರಾಡ್ ಇರುತ್ತೆ. ಆ ರಾಡ್ ನ ನೆಲಕ್ಕೆ ಬಡದ್ಬಿಟ್ಟು ಅದು ಅಲ್ಲಿ ಒಂದು ಥ್ರೆಡ್ ಅನ್ನ ಕಟ್ಟಿ ಆ ಒಂದು ಇದರಿಂದ ಒಂಟೆಯನ್ನ ಕಟ್ಟಿ ರಾತ್ರಿ ಮಲಗ್ತಾ ಇರ್ತಾನೆ, ಸೋ ದಟ್ ಅದು ಎಲ್ಲೋ ತಪ್ಸ್ಕೊಂಡು ಹೋಗಲ್ಲ ಅಂತ. ಸೊ ಹೀಗೆ ಒಂದಿನ ಹೋಗ್ತಾ ಹೋಗ್ತಾ ಒಂದು ದಿನ ರಾತ್ರಿ ಏನಾಗುತ್ತೆ, ಪ್ಲೇಸ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಸೊ ಅವನಿಗೆ ಮಲ್ಕೊಳಕ್ಕೆ ಚೆನ್ನಾಗಿ ಜಾಗ ಸಿಗೋದಿಲ್ಲ. ಆಯ್ತು ನಾನು ಇಲ್ಲೇ ಮಲ್ಗೋಣ ಅಂತ ಹೇಳಿ ಆ ಮೆಟಲ್ ರಾಡ್ ತೆಗೆದು ಆ ಒಂಟೆನ ಕಟ್ಟೋಣ ಅಂತ ಹೇಳಿ ಅಲ್ಲಿ ನೋಡಕ್ ಹೋಗ್ತಾನೆ. ಅಲ್ಲಿ ಅವನಿಗೆ ರಾಡ್ ಸಿಗೋದೇ ಇಲ್ಲ, ಅದು ಮಾಯ ಆಗ್ಬಿಟ್ಟಿರುತ್ತೆ ಅಥವಾ ಎಲ್ಲೋ ಬೀಳ್ಸ್ಕೊಂಡ್ಬಿಟ್ಟಿರ್ತಾನೆ, ಅದನ್ನ ಎಲ್ಲೂ ಕಾಣಿಸ್ತಾನೆ ಇಲ್ಲ ಅವನ ಬ್ಯಾಗ್ಸ್ ಅಲ್ಲಿ. ಸೊ ಅವನಿಗೆ ತುಂಬಾ ಲೈಕ್ ಚಿಂತೆ ಆಗ್ಬಿಡುತ್ತೆ, ಏನ್ ಮಾಡೋದು ಇವಾಗ, ಇಷ್ಟು ದಿನ ನಾನು 3 ದಿನದಿಂದ ಬರ್ತಾ ಇದ್ದೀನಿ, ದಿನ ರಾತ್ರಿ ಇದನ್ನ ಕಟ್ಟಾಗ್ತಿದ್ದೆ, ಇವತ್ತು ನಾನೇನಾದ್ರು ಕಟ್ಟಾಗ್ತಿದೆ ಅಂದ್ರೆ ಒಂಟೆ ಹೋಗ್ಬಿಡುತ್ತೆ, ಏನ್ ಮಾಡೋದು ಅಂತ ಚಿಂತೆ ಮಾಡ್ತಾ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ತಲೆ ಕೆರ್ಕೊಳ್ಳೋದು, ಮೇಲ್ ನೋಡೋದು, ನಕ್ಷತ್ರಗಳು ನೋಡೋದು, ಹೀಗೆಲ್ಲ ಮಾಡ್ತಾ ಇರ್ತಾನೆ. ಈ ತರ ಅವನು ಚಿಂತೆ ಮಾಡ್ತಾ ಇರುವಾಗ ಆ ದಾರಿಯಲ್ಲಿ ಒಬ್ಬ ವೈಸ್ ಮ್ಯಾನ್ ಬರ್ತಾ ಇರ್ತಾನೆ, ಒಬ್ಬ ಬುದ್ಧಿವಂತ ಮನುಷ್ಯ ಬರ್ತಾ ಇರ್ತಾನೆ. ಅವನು ಬಂದ್ಬಿಟ್ಟು ಇವನು ಆ ಕಡೆಯಿಂದ ಈ ಕಡೆ ಓಡಾಡ್ತಿರೋದ್ ನೋಡಿ, ನಿನಗೆ ಏನಾಗಿದೆ, ಯಾಕೆ ಹಿಂಗೆ ನೀನು ಚಿಂತೆ ಮಾಡ್ತಾ ಇದೀಯಾ, ಏನ್ ತೊಂದರೆ ಏನಾಗಿದೆ ನಿನಗೆ ಅಂತ ಕೇಳ್ತಾನೆ. ನಾನು ಹೀಗೆ ಬರ್ತಾ ಇರುವಾಗ ನಾನು ಈ ಮೆಟಲ್ ರಾಡ್ ಹಿಡ್ಕೊಂಡ್ ಬರ್ತಾ ಇದ್ದೆ, ದಿನ ರಾತ್ರಿ ಇದನ್ನ ನೆಲಕ್ಕೆ ಬಡ್ದು ಒಂಟೆ ಲೈಕ್ ಅದನ್ನ ಕಟ್ಟಾಗ್ತಾ ಇದ್ದೆ, ಸೊ ದಟ್ ನಾನು ಬೆಳಿಗ್ಗೆ ಅದನ್ನ ಮತ್ತೆ ಕರ್ಕೊಂಡು ಹೋಗ್ಬೋದು ಮುಂದೆ. ಇವತ್ತು ನಾನು ನೋಡಿದ್ರೆ ಅದು ರಾಡ್ ನನಗೆ ಕಳೆದೋಗ್ಬಿಟ್ಟಿದೆ, ಸೊ ನಾನು ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ, ಇದನ್ನ ಹೆಂಗೆ ಇದು ಮಾಡ್ಬೇಕು, ಇವತ್ತು ರಾತ್ರಿ ಎಲ್ಲ ನಾನು ನಿದ್ದೆ ಹಾಳಾಗುತ್ತೆ, ಏನ್ ಮಾಡೋದು, ಇದನ್ನ ಕಾಯ್ಕಂತ ಕೊಡ್ಬೇಕು ನಾನು, ಹಿಂಗೆ ಅಂತೇಳಿ ತುಂಬಾ ಕಂಪ್ಲೇಂಟ್ ಮಾಡ್ತಾನೆ. ವೈಸ್ ಮ್ಯಾನ್ ಹೇಳ್ತಾನೆ, ಇಷ್ಟೇನಾ, ಒಂದ್ ಕೆಲ್ಸ ಮಾಡು, ಇವತ್ತು ಹೋಗು ಅದ್ರ ಹತ್ರ, ರಾಡ್ ಇಮ್ಯಾಜಿನರಿ ರಾಡ್, ಲೈಕ್ ಅದು ಇಲ್ಲ ನಿನ್ನ ಹತ್ರ, ಆದ್ರೂ ಇಮ್ಯಾಜಿನ್ ಮಾಡಿ ಅದ್ರ ಮುಂದೆ ಸುಮ್ನೆ ಹಿಂಗೆ ಏನೋ ಕಟ್ ಹಾಕಿರೋ ತರ ಮಾಡು, ಅಷ್ಟೇ ಮಾಡು ಅಂತ ಹೇಳ್ತಾನೆ. ಅವನು ಯೋಚನೆ ಮಾಡ್ತಾನೆ, ಅಲ್ಲ ನಾನು ಅದನ್ನ ಏನು ಇಲ್ಲ ನನ್ನ ಹತ್ರ, ರಾಡ್ ಇಲ್ಲ ಏನಿಲ್ಲ, ಇಮ್ಯಾಜಿನರಿ ತರ ಆಕ್ಟ್ ಮಾಡಿದ್ರೆ ಇದು ಹೆಂಗ್ ವರ್ಕ್ ಆಗುತ್ತೆ ಅಂತೇಳಿ ಅವನ್ನ ಕೇಳಕ್ ಹೋಗ್ತಾನೆ. ಅಷ್ಟೊತ್ತಿಗೆ ಅವನು ಮುಂದೆ ಓಡೋಗ್ಬಿಡ್ತಾನೆ, ಲೈಕ್ ಅವನು ಮಾಯ ಆಗ್ಬಿಡ್ತಾನೆ ಆ ವೈಸ್ ಮ್ಯಾನ್. ಅವಾಗ ಅವನು ಹುಡುಕ್ತಾನೆ, ಎಲ್ಲಿ ಹೋದ ಇವನು ಮನುಷ್ಯ, ಎಲ್ಲಿ ಹೋದ, ಏನೋ ಒಂದು ಅರ್ಧಂಬರ್ಧ ಹೇಳೋಗ್ಬಿಟ್ಟ, ಅದು ಏನು ಅಂತ ಸರಿಯಾಗಿ ಗೊತ್ತಾಗ್ಲಿಲ್ಲ ನನಗೆ, ಯಾಕೆ ಹಿಂಗೆ ಹೇಳೋದ ಅಂತ ಹೇಳಿ. ಅವಾಗ ಅವನು ಮೊದ್ಲಿಗೆ ಅವನ ಮಾತ್ರ ನಂಬಿಕೆ ಬರಲ್ಲ, ಕೊನೆಗೆ ಅವನಿಗೆ ತುಂಬಾ ನಿದ್ದೆ ಬಂದ್ಬಿಡುತ್ತೆ, ನಿದ್ದೆ ತಡೆಯಕ್ಕಾಗಲ್ಲ. ಹೋಗ್ಲಿ ಏನಾದ್ರು ಮಾಡೋಣ, ಅವನ್ ನನಗೆ ಏನ್ ಹೇಳೋಗಿದ್ದಾನೆ ಅದೇ ತರ ಮಾಡೋಣ ಅಂತ ಒಂಟೆ ಮುಂದೆ ಬಂದ್ಬಿಟ್ಟು ಆ ಒಂದು ಏನು ಇರೋದಿಲ್ಲ ಅವನ ಕೈಯಲ್ಲಿ, ಇಮ್ಯಾಜಿನರಿ ರಾಡ್ ತರ ಇಟ್ಕೊಂಡು ಆ ಒಂಟೆ ನೋಡ್ತಾ ಇರುತ್ತೆ, ಸುಮ್ನೆ ನೋಡ್ತಾ ಇರುತ್ತೆ. ಒಂಟೆಗಳು ತಿಂತಾ ಇರ್ತವಲ್ಲ ಸುಮ್ನೆ ಮಲಗಿ, ಲೈಕ್ ಒಂಥರ ಇರ್ತವೆ, ಅವ್ನು ನೋಡ್ತಾ ಇರುತ್ತೆ ಅದನ್ನ. ಇವನೇ ಆಕ್ಟ್ ಮಾಡ್ತಾನೆ, ಆ ಒಂದು ರಾಡ್ ಇರೋ ತರ, ಅದನ್ನ ಕಟ್ಟಿರೋ ತರ, ಆ ಒಂದು ಹಗ್ಗ ಇರುತ್ತಲ್ಲ ಅದನ್ನ ಅದು ರಾಡ್ಗೆ ಕಟ್ಟಿರೋ ತರ ಆ ಒಂಟೆ ಮುಂದೆ ಆಕ್ಟ್ ಮಾಡ್ತಾನೆ. ಏನಾಗುತ್ತೋ ಗೊತ್ತಿಲ್ಲ, ಅವನೇನೋ ಹೇಳೋಗಿದ್ದಾನೆ, ಇದನ್ನ ಮಾಡ, ನನಗೆ ನಿದ್ದೆ ಬರ್ತಾ ಇದೆ ಅಂತೇಳಿ ನಿದ್ದೆ ಮಾಡ್ತಾನೆ. ಬೆಳಿಗ್ಗೆ ಎದ್ದ ತಕ್ಷಣ ನೋಡ್ತಾನೆ ಒಂಟೆ ಅಲ್ಲೇ ಇರುತ್ತೆ. ಸೊ ಅವನಿಗೆ ಆಶ್ಚರ್ಯ ಆಗುತ್ತೆ, ಅವನಿಗೆ ಹೆಂಗೆ ಗೊತ್ತಾಯ್ತು ಈ ಒಂದು ಸೀಕ್ರೆಟ್, ಆ ವೈಸ್ ಮ್ಯಾನಿಗೆ ಈ ತರ ಈ ಒಂದು ಸೀಕ್ರೆಟ್ ಇದೆ ಅಂತ ಹೆಂಗ್ ಗೊತ್ತಾಯ್ತು. ಅವತ್ತಿಂದ ಅವನು ಎಷ್ಟೇ ದೂರ ಹೋದ್ರು, ಎಲ್ಲೇ ಊರಿಗೆ ಹೋದ್ರು, ದಿನ ರಾತ್ರಿ ಒಂಟೆ ಮುಂದೆ ಹಂಗೆ ಇಮ್ಯಾಜಿನರಿ ಆಕ್ಟ್ ಮಾಡೋದು, ಹಂಗೆ ಮಲಗೋದು ಮಾಡ್ತಿರ್ತಾನೆ. ಒಂಟೆ ಎಲ್ಲೂ ಹೋಗ್ತಾನೆ ಇರೋದಿಲ್ಲ, ಅಲ್ಲೇ ಇರುತ್ತೆ. ಈ ಕಥೆಯ ಮೀನಿಂಗ್ ಎಷ್ಟು ಡೀಪ್ ಆಗಿದೆ ಅಂತಂದ್ರೆ, ನಮ್ಮ ಲೈಫ್ ಅಲ್ಲಿ ಇದೇ ತರಹ ಪ್ರಾಬ್ಲಮ್ಗಳು ಬರುತ್ತೆ, ಆದ್ರೆ ಪ್ರಾಬ್ಲಮ್ಗಳು ಬರೋಕ್ಕಿಂತ ಮುಂಚೆ ಅವು ನಿಜವಾಗ್ಲೂ ಪ್ರಾಬ್ಲಮ್ ಹೌದಾ ಅಲ್ವಾ ಅಂತಾನೆ ನಮಗೆ ಕನ್ಫ್ಯೂಸ್ ಆಗಿ ಹೋಗ್ಬಿಟ್ಟಿರುತ್ತೆ. ಸೊ ಇದನ್ನ ಒಂದು ಚಿಕ್ಕ ಒಂದು ವೈಜ್ಞಾನಿಕ ಅನಾಲಿಸಿಸ್ ಮಾಡಬೇಕು ಅಂತಂದ್ರೆ, ನೀವು 16ನೇ ಶತಮಾನಕ್ಕೆ ಬಂದ್ರೆ ಯುರೋಪಿನಲ್ಲಿ, ಇಟಲಿಯಲ್ಲಿ ಪೀಸಾ ಅಂತ ಒಂದು ಟೌನ್ ಇದೆ. ಆ ಪೀಸಾದಲ್ಲಿ ಲೀನಿಂಗ್ ಟವರ್ ಅಂತ ಅಂದ್ರೆ ಸ್ವಲ್ಪ ಆಂಗಲ್ ಅಲ್ಲಿ ಈ ತರ ಬೆಂಡ್ ಆಗಿರುವಂತ ಬಿಲ್ಡಿಂಗ್ ಇದೆ. ಅದಕ್ಕೆ ದೇಶ ವಿದೇಶದಿಂದ ಪ್ರವಾಸಿಗರು ಬರ್ತಾರೆ ಅದನ್ನ ನೋಡಕ್ಕೆ. ಆ ಬಿಲ್ಡಿಂಗ್ ಮೇಲೆ ಗೆಲಲಿಯೋ ಅಂತ ಒಬ್ಬ ಫೇಮಸ್ ಮನುಷ್ಯ, ಆ ಮಾಡರ್ನ್ ಸೈನ್ಸ್ ನ ಜನಕ ಅಂತ ಅವನ್ನ ಕರೀತಾರೆ. ಅವನ್ ಏನ್ ಮಾಡ್ದ, ಒಂದು ಮೆಟಲ್ ಇಂದ ಮಾಡಿದ ಬಾಲು, ಇನ್ನೊಂದು ಕಾಟನ್ ಇಂದ ಮಾಡಿದ ಬಾಲ್, ಲೈಕ್ ಅದು ಒಂದು ಫೆದರ್, ತುಂಬಾ ಲೈಕ್ ಹಗುರವಾಗಿರೋದು, ಅವೆರಡನ್ನು ತಗೊಂಡ್ಬಿಟ್ಟು ಮೇಲಿಂದ ಕೆಳಗ್ ಬಿಡೋಣ. ಅವಾಗಿನೂ ಸೈನ್ಸ್ ಅವಾಗ ಹುಟ್ತಾ ಇತ್ತು, ಅವಾಗ ಗ್ರಾವಿಟಿ ಅಂದ್ರೆ ಏನು ಗೊತ್ತಿರ್ಲಿಲ್ಲ, ಮಾಸ್ ಅಂದ್ರೆ ಏನು, ವೆಯ್ಟ್ ಅಂದ್ರೆ ಏನು ಗೊತ್ತಿರ್ಲಿಲ್ಲ ಅವಾಗಿನ ಜನರಿಗೆ. ಅವ್ನೇನ್ ಮಾಡ್ದ,
ಆ ಒಂದು ಮೆಟಲಿನ ಒಂದು ಬಾಲ್ ಮತ್ತೆ ತೆಳ್ಳಗಿರುವ ಒಂದು ಹತ್ತಿಯ ಒಂದು ಬಾಲ್ ನ ಒಂದೇ ಸಲಕ್ಕೆ ಕೆಳಗ್ ಬಿಟ್ಟ, ಯಾವ್ದು ಫಸ್ಟ್ ಕೆಳಗ್ ಬೀಳುತ್ತೆ ಅಂತ. ಆಬ್ವಿಯಸ್ಲಿ ನಾವೆಲ್ಲರೂ ಏನಂತೀವಿ, ಮೆಟಲಿನ ಬಾಲ್ ಕೆಳಗ್ ಬೀಳುತ್ತೆ ಯಾಕಂದ್ರೆ ಅದು ಭಾರ ಇದೆ ಅಂತ ಹೇಳ್ತೀವಿ. ಅವನು ಅನ್ವೇಷಣೆ ಮಾಡ್ತಾ ಮಾಡ್ತಾ ಒಂದು ಗೊತ್ತಾಯ್ತು, ಭೂಮಿ ಮೇಲೆ ಮಾತ್ರ ಈ ತರ ಎಲ್ಲಾ ವಸ್ತುಗಳಿಗೆ ತೂಕ ಇದೆ, ಭೂಮಿಯ ಬಿಟ್ಟು ಬೇರೆ ಹೋದ್ರೆ ವ್ಯಾಕ್ಯೂಮಿಗೆ ಹೋದ್ರೆ ಅಲ್ಲಿ ಯಾವ ತೂಕನೂ ಇಲ್ಲ, ಯಾವ ವೆಯ್ಟ್ ಕೂಡ ಇಲ್ಲ. ವೆಯ್ಟ್ ಅನ್ನೋ ಕಾನ್ಸೆಪ್ಟ್ ಬರೋದೇ ಇಲ್ಲಿ ಭೂಮಿ ಮೇಲಿನ ಗ್ರಾವಿಟಿಯಿಂದ, W=mg ಅಂತ ನಾವು ಕರಿತೀವಿ. ಅವಾಗ ಅವನಿಗೆ ಅನಿಸ್ತು, ಭೂಮಿ ಮೇಲೆ ಮಾತ್ರ ಎರಡು ವಸ್ತುಗಳನ್ನ ಕೆಳಗ್ ಬಿಟ್ರೆ ಯಾವ್ದು ಭಾರ ಇರುತ್ತೋ ಅದು ಕೆಳ ಬರುತ್ತೆ. ಸ್ಪೇಸ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ, ಅಂದ್ರೆ ವಾಕ್ಯೂಮ್ ಅಲ್ಲಿ ಇದನ್ನ ಮಾಡಿದ್ರೆ, ಎರಡು ಕಬ್ಬಿಣ ಮತ್ತು ಹತ್ತಿಯ ಬಾಲ್ಗಳು ಒಂದೇ ಸಲಕ್ಕೆ ಕೆಳಗ್ ಬೀಳ್ತವೆ. ದೇರ್ ಇಸ್ ನೋ ಡಿಫ್ರೆನ್ಸ್. ಆ ಕೇಸಲ್ಲಿ ಅದೇ ಆಯ್ತು. ಅವನು ದಿನ ಆತರ ರಾಡ್ ಬಡ್ದು ಆ ಒಂಟೆನ ಇಟ್ಕೊಂತಿದ್ದೆ ಅಂತ ಅವನ್ ಏನ್ ಅನ್ಕೊಂತಿದ್ದ. ಆದ್ರೆ ಆ ರಾಡ್ ಇಲ್ಲದೆ ಇದ್ರು ಕೂಡ, ಇಮ್ಯಾಜಿನರಿ ಆಕ್ಟ್ ಮಾಡಿದ್ರು ಕೂಡ ಒಂಟೆ ಹಂಗೆ ಇತ್ತು. ಬಿಕಾಸ್ ಇಟ್ ಡಸಂಟ್ ಮ್ಯಾಟರ್. ಇದೇ ತರ ನಮ್ಮ ಲೈಫ್ ಅಲ್ಲಿ ಬರೋ ಪ್ರಾಬ್ಲಮ್ಗಳನ್ನ ನಾವು ಎಷ್ಟೇ ಒಂದು ತಲೆ ಕೆಡಿಸ್ಕೊಂಡ್ರು ಕೂಡ, ಅಥವಾ ಅದನ್ನ ಎಷ್ಟೇ ಒಂದು ಪ್ರಯತ್ನ ಪಟ್ಟು ಮಾಡಿದ್ರು ಕೂಡ ಅದು ಯಾವುದೋ ಒಂದು ಫಾರ್ಮ್ ಅನ್ನ ತಗೊಳುತ್ತೆ. ಆದ್ರೆ ಇಲ್ಲಿ ನಾವು ಪ್ರಯತ್ನವನ್ನು ಪಡಬೇಕಾ ಅನ್ನೋಕ್ಕಿಂತ ಮುಂಚೆ ಅದು ನಿಜವಾಗ್ಲೂ ಪ್ರಾಬ್ಲಮ್ ಹೌದಾ ಅಂತ ಹೇಳಿ ನಾವು ಅನಾಲಿಸಿಸ್ ಮಾಡ್ಬೇಕು. ಯಾಕಂದ್ರೆ ನಾವು ಫೇಮಸ್ ಕಾರ್ಲ್ ಸೆಗನ್ ಏನ್ ಹೇಳ್ತಾನೆ, ಅವನ ನಾಸಾವನ್ನ ಬೇರೆ ಬೇರೆ ಪ್ಲಾನೆಟ್ಸ್ ಗಳಿಗೆ ಹೋಗುವಂತ ಮಿಷನ್ ಗಳನ್ನು ಮಾಡಿದ ಒಬ್ಬ ಗ್ರೇಟ್ ಸೈನ್ಸ್ ಕಮ್ಯುನಿಕೇಟರ್ ಆಗಿದ್ರು ಕಾರ್ಲ್ ಸೆಗನ್. ಕಾಸ್ಮಾಸ್ ಆಸ್ ಇಟ್ ವಾಸ್, ಆಸ್ ಇಟ್ ಈಸ್, ಆಸ್ ಇಟ್ ವಿಲ್ ಬಿ. ಅಂದ್ರೆ ಯೂನಿವರ್ಸ್ ನಾವು ಬರಕ್ಕಿಂತ ಮುಂಚೆನೂ ಹೆಂಗಿತ್ತು, ನಾವು ಇಲ್ಲಿ ಬಂದ ಮೇಲೆ ಹೆಂಗಿದೆ, ಮುಂದೆ ಹೆಂಗಿರುತ್ತೆ, ಎಲ್ಲವೂ ಸೇಮ್ ಇದೆ. ಇವತ್ತು ನಮಗೆ ಪ್ರಾಬ್ಲಮ್ ಬಂದ್ಬಿಟ್ಟಿದೆ ಅಂದ ತಕ್ಷಣ ಅದು ಇಡೀ ನನಗೆ ಬಂದ್ಬಿಟ್ಟಿದೆ, ನನ್ನ ಲೈಫ್ ಎಲ್ಲಿ ಮುಗಿದು ಹೋಗ್ಬಿಡ್ತು, ನಾನು ಇನ್ನೇನು ಮಾಡಕ್ಕಾಗಲ್ಲ, ಇದು ಸಿಂಪ್ಲಿ ಡಸಂಟ್ ಮೇಕ್ ಸೆನ್ಸ್. ಯಾಕೆ ಅಂತ ಅಂದ್ರೆ, ಪ್ರಾಬ್ಲಮ್ ಅನ್ನೋದು ಎಲ್ಲಿ ತನಕ ನಾವು ಪ್ರಾಬ್ಲಮ್ ಆಗಿ ಉಳಿಯುತ್ತೆ ಅಂತಂದ್ರೆ, ಎಲ್ಲಿ ತನಕ ನಾವು ಅದನ್ನ ಟ್ರೈ ಮಾಡಕ್ ಹೋಗ್ತೀವಿ, ಅಥವಾ ಅದನ್ನ ಯಾರ ಹತ್ರ ಹೆಲ್ಪ್ ಕೇಳಕ್ ಹೋಗ್ತೀವಿ, ಅದನ್ನ ಹೆಂಗೆ ಒಂದು ಕಂಟ್ರೋಲ್ ಮಾಡಕ್ ಹೋಗ್ತೀವಿ, ಅಲ್ಲಿ ತನಕ ಮಾತ್ರ ಅದು ಪ್ರಾಬ್ಲಮ್ ಆಗಿ ಉಳಿದಿರುತ್ತೆ. ಯಾವಾಗ ನಾವು ಹೊಸ ಹೊಸ ದಾರಿಗಳನ್ನ ಕಂಡುಹಿಡಿತೀವಿ, ಸೊಲ್ಯೂಷನ್ ಕಂಡುಹಿಡಿತೀವಿ, ಆ ಒಂದು ಕೇಸ್ ನಲ್ಲಿ ಅವನು ಮೊದಲು ಅದನ್ನ ಮಾಡಕ್ಕೆ ಹೆದರಿದ. ಯಾಕೆಂದ್ರೆ ಎಲ್ಲಿ ಒಂಟೆ ತಪ್ಸ್ಕೊಂಡು ಹೋಗ್ಬಿಡುತ್ತೋ ಅಂತ ಹೇಳಿ ಆ ತರ ಇಮ್ಯಾಜಿನರಿ ಆಕ್ಟ್ ಮಾಡ್ಲಿಲ್ಲ. ಆದ್ರೆ ಅವನಿಗೆ ಅನಿವಾರ್ಯವಾಗಿ ಬಂತು, ಅವನಿಗೆ ನಿದ್ದೆ ಜಾಸ್ತಿ ಬಂತು, ಅವ್ನು ಹೆಂಗೋ ಮಲ್ಕೊಳ್ಳೇಬೇಕಾಯ್ತು. ಅದರಿಂದ ಅವ್ನು ಏನ್ ಮಾಡದ, ಏನೋ ಒಂದು ಟ್ರೈ ಮಾಡೋಣ ಅಂತ ಒಂದ್ ಸ್ಟೆಪ್ ಮುಂದ್ ಹೋದ. ಇದೇ ತರ ನಾವು ಕೂಡ ನಮ್ಮ ಲೈಫ್ ಅಲ್ಲಿ ಬರೋ ಪ್ರಾಬ್ಲಮ್ಗಳನ್ನ, ಅಯ್ಯೋ ಹಿಂಗ ಆಗ್ಬಿಡ್ತಾರ, ಹಿಂಗೆ ಇಷ್ಟು ದಿನ ಎಕ್ಸ್ಪೆಕ್ಟ್ ಮಾಡಿದ್ದ ಇವೆಂಟ್ಸೇ ಬೇರೆ, ಇವತ್ತಿನಿಂದ ಆಗ್ತಾ ಇರೋ ಇವೆಂಟ್ಸೇ ಬೇರೆ, ಈ ತರ ನಾವು ಅಲ್ಲೇ ನಿಂತು ಬಿಟ್ರೆ ಅವನ ತರ ನಮಗೆ ನಿಜ ಏನು ಅಂತಾನೂ ಗೊತ್ತಾಗಲ್ಲ, ನಮ್ಮ ನಿದ್ದೆ ಕೂಡ ಹಾಳಾಗುತ್ತೆ. ಅಂದ್ರೆ ಅವನ ನಿದ್ದೆ ಹಾಳಾಯ್ತಲ್ಲ, ಹಂಗೆ ನಮ್ಮ ನೆಮ್ಮದಿ ಕೂಡ ಹಾಳಾಗುತ್ತೆ. ಸೊ ಆಲ್ವೇಸ್ ಒಂದು ಮನಸ್ಸಿನಲ್ಲಿ ಏನು ಇಟ್ಕೋಬೇಕು ಅಂತಂದ್ರೆ, ಪ್ರಾಬ್ಲಮ್ಗಳು ಬರೋದು ಹೋಗೋಕೆ. ಇದು ಎಷ್ಟು ಫನ್ನಿ ಅನ್ಸುತ್ತಲ್ಲ ಈ ಸೆಂಟೆನ್ಸ್. ಆದ್ರೆ ನಾನ್ ಅನಾಲಿಸಿಸ್ ಮಾಡೋದು ಹಿಂಗೆ, ಪ್ರಾಬ್ಲಮ್ಗಳು ಎದಕ್ ಬರ್ತಾವಂದ್ರೆ ಹೋಗೋಕೆ ಬರುತ್ತೆ. ಆದ್ರೆ ಅದನ್ನ ಹೆಂಗೆ ಹೋಗಿಸ್ಬೇಕು ಅನ್ನೋ ಸ್ಕಿಲ್ ನಮಗೆ ಗೊತ್ತಿರಬೇಕು. ಅವನು ಹೆಂಗೆ ವೈಸ್ ಮ್ಯಾನ್ ಒಂದು ಅಡ್ವೈಸ್ ಕೊಟ್ಟ, ನೀ ಸುಮ್ನೆ ಆಕ್ಟ್ ಮಾಡು, ಪ್ರಾಬ್ಲಮ್ಗಳು ಇವಾಗ ಇದಾವೆ ಅಂದ್ರೆ ಒಂಟೆ ಕಟ್ಟಕ್ಕೆ ನಿನಗೇನು ಇಲ್ಲ, ಬಟ್ ನೀನ್ ಆಕ್ಟ್ ಮಾಡು. ಯಾಕಂದ್ರೆ ನೀನ್ ಇವತ್ತು ಸಫರ್ ಆದ್ರೂ ಕೂಡ, ನೀನ್ ಇವತ್ತು ಸಂತೋಷ ಪಟ್ರು ಕೂಡ, ನೋಬಡಿ ಕೇರ್ಸ್, ಇಟ್ ಡಸಂಟ್ ಮ್ಯಾಟರ್, ಲೈಫ್ ಡಸಂಟ್ ಮ್ಯಾಟರ್. ಅಂದ್ರೆ ಇಲ್ಲಿ ನೀನು ಖುಷಿ ಪಟ್ರು ಕೂಡ, ದುಃಖ ಪಟ್ರು ಕೂಡ, ಬೇರೆಯವ್ರನ್ನ ಖುಷಿ ಪಡಿಸಿದ್ರು ಕೂಡ, ದುಃಖ ಪಡಿಸಿದ್ರು ಕೂಡ ಕೊನೆಗೆ ಏನು ಮ್ಯಾಟರ್ ಆಗಲ್ಲ. ಸೊ ಇಂಥ ಒಂದು ಯೂನಿವರ್ಸ್ ಅಲ್ಲಿ ಫ್ಲೋ ಆಗಿ ಬರ್ತಾ ಇದೆ ಲೈಫ್ ಅನ್ನೋದು. ಒಂದು ಕಂಟಿನ್ಯೂಮ್ ಅಂತ ಕರಿತೀವಿ ನಾವು. ಯಾಕಂದ್ರೆ ಅದು ಒಂದು ಲೈಫ್ ಫೋರ್ಸಸ್ ಅಂತ ಹೇಳಿ ನಾವ್ ಏನ್ ಕರಿತೀವಿ, ಅದು ಲೈಟ್ ತರ, ಅದು ಎಲ್ಲ ಕಡೆ ಇದೆ, ಅದು ಕಂಟಿನ್ಯೂಸ್ ಆಗಿ ಫ್ಲೋ ಆಗ್ತಾನೆ ಇದೆ. ಇದರಲ್ಲಿ ನಾವು ಒಂದು ಹನಿ ಆಗಿದೀವಿ ಅಷ್ಟೇ. ಒಂದು ಗ್ಲಾಸ್ ಫುಲ್ ಬಿಸಿ ನೀರು ಇರುತ್ತೆ, ಅದರಲ್ಲಿ ನೀವು ಒಂದ್-ಎರಡು ಡ್ರಾಪ್ ತಣ್ಣೀರ್ ಹಾಕಿದ್ರೆ ಅದು ಬಿಸಿನೀರ್ ಆಗೋಗ್ಬಿಡುತ್ತೆ. ಸೊ ಇದೇ ತರ ನಾವು, ಯೂನಿವರ್ಸ್ ಮೊದ್ಲಿಂದನೂ ಇತ್ತು, ಇವಾಗ್ಲೂ ಇದೆ, ಮುಂದೆನೂ ಇರುತ್ತೆ. ನಾವಿಲ್ಲಿ ಬಂದ್ಬಿಟ್ಟಿದೀವಿ ಅಂತ ಹೇಳಿ ಅದು ಕುಗ್ಗೋದಿಲ್ಲ, ಅಥವಾ ನಾವಿಲ್ಲಿ ಬಂದ್ಬಿಟ್ಟಿದೀವಿ ಅಂತ ಅದು ಖುಷಿ ಪಡೋದಿಲ್ಲ. ನೀವು ನೇಚರ್ ನೋಡಿ, ಸೂರ್ಯನ ನೋಡಿ, ಚಂದ್ರನ್ ನೋಡಿ, ನಮಗೆ ಬೆಳಕು ಕೊಡ್ಬೇಕಂತ ಅವು ಬರೋದಿಲ್ಲ. ಯಾಕಂದ್ರೆ ಅವು ಪರ್ಪೆಚುವಲ್ ಮೋಷನ್ ಇಂದ ಮೊದ್ಲಿಂದನೂ ಹಂಗೆ ಇದಾವೆ. ಯಾಕಂದ್ರೆ ಯೂನಿವರ್ಸ್ ಇರೋದೇ ಹಿಂಗೆ. ಈ ಒಂದು ಕಾನ್ಸೆಪ್ಟ್ ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ನಮಗೆ ಬೇಕಾಗಿರೋ ಇಂಪಾರ್ಟೆಂಟ್ ಸಂಗತಿಗಳು ಏನು ಅಂತಂದ್ರೆ, ಫಸ್ಟ್ ಪ್ರಾಬ್ಲಮ್ ಬಂದಾಗ ಅದನ್ನ ಹೆಚ್ಚಿಗೆ ಟ್ರೈ ಮಾಡದೆ, ಅಥವಾ ಅದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಳದೆ, ಇದು ಬರೀ ನನಗೊಂದೇ ಬಂದ್ಬಿಟ್ಟಿದೆ, ಇಡೀ ಪ್ರಪಂಚದಲ್ಲಿ ಇನ್ಯಾರಿಗೂ ಬಂದಿಲ್ಲ ಅನ್ನೋದೇ, ಇಟ್ ಡಸಂಟ್ ಮ್ಯಾಟರ್. ಹಾಗಾಗಿ ಈ ಇನ್ಫೈನೈಟ್ ಯೂನಿವರ್ಸ್ ಅಲ್ಲಿ ಪ್ರಾಬ್ಲಮ್ಗಳು ಬಂದಾಗ ಅದನ್ನ ಕಂಟ್ರೋಲ್ ಮಾಡದೆ ಫಸ್ಟ್ ಅದನ್ನ ಎಂಬ್ರೇಸ್ ಮಾಡ್ಬೇಕು, ಅದಕ್ಕೆ ಪ್ರಿಪೇರ್ ಆಗ್ಬೇಕು. ನೆಕ್ಸ್ಟ್ ಎರಡನೇ ಸ್ಟೆಪ್ ಏನು ಅಂತಂದ್ರೆ, ಅದಕ್ಕೆ ನಾವು ಆಕ್ಟ್ ಆಸ್ ಇಫ್ ಪ್ರಾಬ್ಲಮ್ ಇಸ್ ಆಲ್ರೆಡಿ ಸಾಲ್ವ್ಡ್ ಅಂತ. ಇದನ್ನೇ ಲಾ ಆಫ್ ಅಟ್ರಾಕ್ಷನ್ ಹೇಳೋದು. ಒಂದು ದಿನ ಸಬ್ ಕಾನ್ಶಿಯಸ್ ನ ಆತರ ಟ್ರೈನ್ ಮಾಡಿ ಮಾಡಿ ಮಾಡಿ
ಪ್ರಾಬ್ಲಮ್ಗಳೇ ಇಲ್ಲಾರದ ಪೊಸಿಷನ್ ಕೂಡ ನಾವೇ ಕ್ರಿಯೇಟ್ ಮಾಡ್ತೀವಿ ಅನ್ನೋ ಶಕ್ತಿ ನಮ್ಮೊಳಗಿಂದನೇ ಗೊತ್ತಾಗುತ್ತೆ. ಮತ್ತು ಇದು ಸೈನ್ಸ್ ಇಂದನೇ ಪ್ರೂವ್ ಆಗಿದೆ. ಎರಡು ವಸ್ತುಗಳು ಡಿಫ್ರೆಂಟ್ ವೆಯ್ಟ್ ಇದೆ ಅಂತ ಕೊಡೋಕೆ ಗ್ರಾವಿಟೇಷನಲ್ ಕಾರಣ. ಆದ್ರೆ ನೀವು ಸ್ಪೇಸ್ ಅಲ್ಲಿ ಹೋದ್ರೆ, ಅಂದ್ರೆ ಈ ಒಂದು ಲೈಫ್ ಅನ್ನೋ ಈ ಒಂದು ಯೂನಿವರ್ಸಲ್ ಶಕ್ತಿ ಅನ್ನೋ ಒಂದು ಜಾಗದಲ್ಲಿ ಆ ಒಂದು ಹೈ ಲೆವೆಲ್ ಅಲ್ಲಿ ನೋಡಿ ನೀವು ಥಿಂಕ್ ಮಾಡಿದ್ರೆ ಯಾವುದು ಮ್ಯಾಟರ್ ಆಗಲ್ಲ. ವೆಯ್ಟ್ ನೀನು ಕಬ್ಬಿಣ ಆಗಿವು ಅಥವಾ ಹತ್ತಿ ಆಗು, ಯಾವುದು ಮ್ಯಾಟರ್ ಆಗಲ್ಲ. ಎವ್ರಿಥಿಂಗ್ ಈಸ್ ಸೇಮ್, ಎವ್ರಿ ಒನ್ ಹ್ಯಾಸ್ ಕೆಪಾಸಿಟಿ. ಎಲ್ಲರಿಗೂ ಪ್ರಾಬ್ಲಮ್ ಸಾಲ್ವ್ ಮಾಡೋಂತ ಶಕ್ತಿ ಹುಟ್ಟಿನಿಂದಲೇ ಯೂನಿವರ್ಸ್ ನಮಗೆ ಕೊಟ್ಟಿದೆ. ಯಾಕೆ ಅಂದ್ರೆ ನಾವು ಯೂನಿವರ್ಸ್ ನ ಭಾಗವೇ ಆಗಿದ್ದೀವಿ. ಯಾಕಂದ್ರೆ ನಾವು ಇಲ್ಲಿ ಸಲ್ಲಲ್ಲ ಅಂತಂದ್ರೆ ಇಲ್ಲಿ ಹುಟ್ಟತಾನೆ ಇರಲಿಲ್ಲ ಅಲ್ಲ ಅಂತ ಒಂದು ಮಾತಿದೆ. ಸೊ ಆದ್ರಿಂದ ಈ ಒಂದು ಸೈನ್ಸ್ ಮತ್ತು ಫಿಲಾಸಫಿಯನ್ನು ಕಂಬೈನ್ ಮಾಡೋದರ ಮೂಲಕ ಏನನ್ನೋ ಒಂದು ಸಂದೇಶ ಕೊಡಬೇಕು ಅಂತ ಈ ವಿಡಿಯೋ ಮೂಲಕ ನನಗೆ ಅನಿಸ್ತು. ಇದರಿಂದ ನಿಮಗೆ ಸಹಾಯ ಆಗಿದ್ರೆ ದಯವಿಟ್ಟು ಇದನ್ನ ನಿಮಗೆ ಯಾರಿಗಾದ್ರೂ ಹೇಳಬೇಕು ಅಂತ ಅನಿಸಿದ್ರೆ ಈ ಒಂದು ಸೈನ್ಸ್ ಮತ್ತೆ ಫಿಲಾಸಫಿ ಎರಡನ್ನು ಮಿಕ್ಸ್ ಮಾಡಿ ಆನ್ಸರ್ಗಳನ್ನ ಕಂಡುಹಿಡಕ್ಕೆ ಟ್ರೈ ಮಾಡಿ ಅಥವಾ ಅವರಿಗೆ ಗೈಡ್ ಮಾಡಿ. ಇದು ಬೇರೆಯವರಿಗೆ ಹೆಲ್ಪ್ ಆದ್ರೂ ಆಗ್ಬೋದು. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.